ಪಾಠ ಅದೆಯಾ? ಪಾಠ ಇದೆ, ಯಾಕಿನ್ನ ಜಾಯ್ನ್ ಆಗ್ತಾ ಇಲ್ಲ ಗೊತ್ತಾ? ನೀವು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ರಿ ಒಂದ್ಸಲ. ಏನ್ ಮಾಡ್ಲಕ್ ಬಂದೆ? ಆಚಾರ್ಯ ನಮಸ್ಕಾರ ಆಚಾರ್ಯ. ಹಾ ನಮಸ್ಕಾರ. ಒಂದ್ ನಿಮಿಷ, ಅವರು ಪಾಪ ಗುರುಪ್ರಸಾದ್ ಅವ್ರ ಹೆಸರು, ಅವರು ಇದ್ರು ನಿಮ್ಗೆ ಎಲ್ಲರಿಗೂ ಮೆಸೇಜ್ ಮಾಡೋ ಸಲುವಾಗಿ ಹಿಂದೆ ಹೋಗಿದ್ದಾರೆ. ಅವ್ರು ಬರ್ಲಿ, ಶುರು ಮಾಡ. ಆಚಾರ್ಯ ಮೆಸೇಜ್ ಹಾಕಿದೆ. ಹಾ ಓಕೆ ರೀ. ಶುರು ಮಾಡೋಣ ಇಲ್ಲ ಜಾಯ್ನ್ ಆಗ್ತಾರ ಯಾರಾದ್ರು? ನೋಡೋಣ, ಒಂದೆರಡು ನಿಮಿಷ ಜಾಯ್ನ್ ಆಗ್ತಾರೇನೋ, ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ. ಶುರು ಮಾಡನ್ರಿ, ಲೇಟ್ ಆಯ್ತು. ಶ್ರೀ ಆಚಾರ್ಯ ಗುರುಭ್ಯೋ ಮಾಡೋಣ ನಮಃ. ಆಚಾರ್ಯ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಿಸಿದ್ಧಯೇ. ಅಭ್ರಮಂ ಮಂಗರಹಿತಂ ಮಧುರಂ ವಿಮಲಂ ಸದಾ ಆನಂದತೀರ್ಥಂ ಮಧುರಂ ಭಜೇತಾ ಪತ್ರಯಾಪಹಂ. ಚಿತ್ರೇ ಪದೇಶ್ಚ ಗಂಭೀರೆ ವಾಕ್ಯೇ ಮಾನಿರಖಂಡಿತೈಃ ಗುರುಭಾವಂ ವಿಂದಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. अस्मद्गुरुसमारम्भां टीकाकृत्पादमध्यगां श्रीमदाचार्य पर्यन्तां वन्दे गुरुपरम्परां. विद्यापीठ विधातारं विद्यावारिचन्द्रं विद्यार्थिवत्सलं वन्दे महामहिमसद्गुरुं. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. ಈಗ ಇನ್ ಮುಂದೆ ಮಾಡೋ ವಿಷಯ ಒಂದು 2 ವಾಕ್ಯ ಸ್ವಲ್ಪ ಕಠಿಣ ಇದೆ. ಅಂದ್ರೆ ನೀವು ನೋಟ್ಸ್ ಮಾಡ್ಕೊಂಡು
ಮಾಡಿದ್ರೆ ಸ್ವಲ್ಪ ಈಸಿ ಅರ್ಥ ಆಗೋ ಚಾನ್ಸ್ ಇದೆ. ಅಂದ್ರೆ ನಾನು ಹೇಳ್ತಾ ಹೋಗ್ತೇನೆ ಏನೇನು ನೋಟ್ಸ್ ಮಾಡ್ಕೋಬೇಕು ಅಂತ, ಅದನ್ನ ಮಾಡ್ಕೊಂಡಾಗ ಆ ವಾಕ್ಯ ನಮಗೆ ಸರಿಯಾಗಿ ಅಂದ್ರೆ ಸ್ವಲ್ಪ ಈಸಿಯಾಗಿ ಜ್ಞಾನವಾಗತ್ತೆ, ಇಲ್ಲ ಸ್ವಲ್ಪ ಕಷ್ಟ. ನಾವು ನಿನ್ನಿನ ಪಾಠದಲ್ಲಿ ವಿಚಾರ ಮಾಡುವಾಗ ವಿಭಾಗ ಪ್ರಮಾಣ ಎಷ್ಟು ವಿಧ ಅಂತ ವಿಚಾರ ಮಾಡಿದ್ವಿ. 2 ವಿಧ, ಕೇವಲ ಪ್ರಮಾಣ, ಅನುಪ್ರಮಾಣ ಎಂಬುದಾಗಿ ಅಂತ ವಿಚಾರ ಮಾಡಿದ್ವಿ. ಅದರಲ್ಲಿ ಕೇವಲ ಪ್ರಮಾಣ ಅಂತ ಯಾಕೆ ಕರೀತಾರೆ, ಅನುಪ್ರಮಾಣ ಅಂತ ಯಾಕೆ ಕರೀತಾರೆ ಅಂತ ಅದನ್ನು ನಾವು ತಿಳಿದಿದ್ದೇವೆ. ಅದಾದ್ಮೇಲೆ ಕೇವಲ ಪ್ರಮಾಣದ ಲಕ್ಷಣವೇನು ಅಂತ ಕೇಳಿದಾಗ ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಅದರ ವಿಚಾರ ಮಾಡಿದ್ದೇವೆ. ಅದರಲ್ಲಿ ಯಥಾರ್ಥ ಅಂತ ಹೇಳಿಲ್ಲ ಅಂದ್ರೆ ಏನಾಗತ್ತೆ, ಜ್ಞಾನ ಅಂತ ಅನ್ನೋದನ್ನ ಹೇಳದೆ ಹೋದ್ರೆ ಏನಾಗತ್ತೆ, ಅದಕ್ಕಾಗಿ ಯಥಾರ್ಥ ಜ್ಞಾನ ಎರಡೂ ಶಬ್ದವನ್ನು ನಾವು ಹೇಳಬೇಕು. ಕೇವಲ ಪ್ರಮಾಣದ ಲಕ್ಷಣ ಯಥಾರ್ಥ ಜ್ಞಾನಂ. ಹಿಂದೆ ಹೇಳಿದ್ದು ಪ್ರಮಾಣದ ಲಕ್ಷಣ ಅಂದ್ರೆ ಒಟ್ಟಾರೆ ಪ್ರಮಾಣದ ಸಾಮಾನ್ಯವಾಗಿ ಯಥಾರ್ಥಂ ಪ್ರಮಾಣಂ ಅಂತ. ಇಲ್ಲಿ ಹೇಳಿದ್ದು ಕೇವಲ ಪ್ರಮಾಣ ಯಥಾರ್ಥ ಜ್ಞಾನಂ ಅಂತ ಹೇಳಿ ಇಷ್ಟೇ ಹೇಳಿ. ಇದ್ರ ಮುಂದೆ ಲಿಂಗ ಜ್ಞಾನಂ ವಾಕ್ಯ ಜ್ಞಾನಂ ಚ ಲಿಂಗಿನಿ ವಾಕ್ಯಾರ್ಥೇ ಚ ಅನುಪ್ರಮಾಣಮಪಿ ಲಿಂಗೇ ವಾಕ್ಯೇ ಚ ಕೇವಲ ಪ್ರಮಾಣಂ ಇತಿ ನಾತಿ ವ್ಯಾಪ್ತಿ. ಈ ವಾಕ್ಯ ಇದು ಮಾತ್ರ ಸ್ವಲ್ಪ ಕಠಿಣ ಇದೆ, ಆದ್ರೆ ಅತಿ ಪ್ರಧಾನ. ನಮಗೆ ಅಂದ್ರ ವಿಭಾಗ ಮಾಡಿಕೊಂಡು ಎಲ್ಲದರ ಸ್ಪಷ್ಟವಾದ ಜ್ಞಾನ ನಮಗೆ ಈ ವಾಕ್ಯದಲ್ಲಿ ಸಿಗತ್ತೆ. ಏನು ಒಂದು ನಂಬರ್ 1 ಅಂತ ಹಾಕೊಳ್ಳಿ, ಅಥವಾ ABC ಅಂತ ಹಿಂಗ್ ಹಾಕೊಳ್ಳಿ, ನಿಮ್ ಅನುಕೂಲ. ಎ ಅಂತ ಹಾಕೊಂಡು ಅಲ್ಲಿ ಪ್ರತ್ಯಕ್ಷ ಅಂತ ನೋಟ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆಗೆನೆ ಮತ್ತೆ ಪ್ರತ್ಯಕ್ಷ ಅಂತ ಬರೀರಿ. ಅವಾಗ ಮೊದಲನೇ ಪ್ರತ್ಯಕ್ಷ ಅಂತ ಅನ್ನೋದಕ್ಕೆ ಬ್ರಾಕೆಟ್ ಅಲ್ಲಿ ಇಂದ್ರಿಯ ಅಂತ ಹಾಕೊಳ್ರಿ. ಅದ್ರ ಕೆಳಗೆ ಇನ್ನೊಂದು ಪ್ರತ್ಯಕ್ಷ ಅಂತ ಏನ್ ಬರ್ಕೋತಿರಲ್ವಾ, ಅದ್ರ ಬ್ರಾಕೆಟ್ ಅಲ್ಲಿ ಜ್ಞಾನ ಅಂತ ಹಾಕೊಳ್ಳಿ. ಅರ್ಥವಾಯ್ತಲ್ಲ? ಎ ಒಳಗಡೆಗೆ ಫಸ್ಟ್ ಲೈನ್ ಅಲ್ಲಿ ಪ್ರತ್ಯಕ್ಷ, ಸೆಕೆಂಡ್ ಲೈನ್ ಅಲ್ಲೂ ಪ್ರತ್ಯಕ್ಷ ಅಂತ ಬರ್ಕೊಳ್ಳಿ. ಫಸ್ಟ್ ಲೈನ್ ಅಲ್ಲಿ ಪ್ರತ್ಯಕ್ಷ ಅಂತಂದ್ರೆ ಬ್ರಾಕೆಟ್ ಅಲ್ಲಿ ಇಂದ್ರಿಯ, ಸೆಕೆಂಡ್ ಲೈನ್ ಅಲ್ಲಿ ಪ್ರತ್ಯಕ್ಷ ಅಂತಂದ್ರೆ ಬ್ರಾಕೆಟ್ ಅಲ್ಲಿ ಜ್ಞಾನ. ಇನ್ನ ಸ್ವಲ್ಪ ಸ್ಪಷ್ಟ ಬೇಕು ಅಂತಂದ್ರೆ ಫಸ್ಟ್ ಲೈನ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಇಂದ್ರಿಯ ಅಂತ ಹಾಕೊಂಡಿದ್ರಲ್ವ, ಅಲ್ಲಿ ಅನುಪ್ರಮಾಣ ಅಂತ ಹಾಕೊಂಡ್ಬಿಡಿ. ಕೆಳಗಡೆಗೆ ಪ್ರತ್ಯಕ್ಷ ಬ್ರಾಕೆಟ್ ಅಲ್ಲಿ ಜ್ಞಾನ ಅಂತ ಹಾಕೊಂಡಿದ್ರ ಪಕ್ಕದಲ್ಲಿ ಕೇವಲ ಪ್ರಮಾಣ ಅಂತ ಹಾಕೊಳ್ಳಿ. ಇಷ್ಟು ಪ್ರತ್ಯಕ್ಷದಲ್ಲಿ ವಿಭಾಗ. ಅರ್ಥವಾಯ್ತಲ್ಲ? ಇದು ಪ್ರತ್ಯಕ್ಷದಲ್ಲಿ ಇಷ್ಟು. ಇನ್ನ ಬಿ ಕ್ಯಾಟಗರಿ ಒಳಗೆ ಏನ್ ಬರುತ್ತೆ ಅಂದ್ರೆ ಅನುಮಾನದ ವಿಚಾರ ಬರುತ್ತೆ. ಏನು? ಬಿ ಒಳಗಡೆಗೆ ಮೂರು ಲೈನ್ ಬರುತ್ತೆ. ಪ್ರತ್ಯಕ್ಷದಲ್ಲಿ 2 ಲೈನ್, ಒಂದು ಇಂದ್ರಿಯ, ಇನ್ನೊಂದು ಜ್ಞಾನ. ಪ್ರತ್ಯಕ್ಷ. ಆದ್ರೆ ಅನುಮಾನ ಮತ್ತೆ ಆಗಮದಲ್ಲಿ 3 ಲೈನ್ ಬರುತ್ತೆ. ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಬಿ ಒಳಗಡೆಗೆ ಲಿಂಗ ಜ್ಞಾನಂ ಅಂತನ್ನೋದು ಮೊದಲು. ಫಸ್ಟ್ ಬಿ ಒಳಗಡೆಗೆ ಲಿಂಗ ಜ್ಞಾನಂ, ಅಲ್ಲೇ ಕೆಳಗಡೆಗೆ ಲಿಂಗಜ್ಞಾನದ ಕೆಳಗಡೆ ನಿಮಗೆ ಲಿಂಗಿ ಅಂತ ಹಾಕೊಳ್ಳಿ. ಇನ್ನು ಅದರ ಕೆಳಗಡೆ 3ನೇ ಲೈನಲ್ಲಿ ಲಿಂಗಿ ಜ್ಞಾನಂ ಅಂತ ಬರ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೇನೆ, ಫಸ್ಟ್ ಬಿ ಒಳಗಡೆಗೆ ಲಿಂಗಜ್ಞಾನಂ ಅಂತಂದ್ರೆ ಅಲ್ಲಿ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಹೇತುವಿನ ಜ್ಞಾನ ಅಂತ ಹಾಕೊಳ್ಳಿ. ಆಮೇಲೆ ಲಿಂಗಿ ಅಂತ ಅನ್ನೋ ಶಬ್ದಕ್ಕೆ ಸಾಧ್ಯ ಅಂತ ಅರ್ಥ. ಲಿಂಗವನ್ನು ಪಡೆದಿದ್ದು ಯಾವುದೋ ಅದು ಲಿಂಗಿ ಅಂದ್ರೆ ಸಾಧ್ಯ ಅಂತ ಅರ್ಥ ಬ್ರಾಕೆಟ್ ಅಲ್ಲಿ. ಇನ್ನ ಲಿಂಗಿ ಜ್ಞಾನಂ ಅಂತಂದ್ರೆ ಸಾಧ್ಯ ಜ್ಞಾನ ಅಂದ್ರೆ ಅನುಮಿತಿ ಅಂತ ಹಾಕೊಳ್ಳಿ ಬ್ರಾಕೆಟ್ ಅಲ್ಲಿ. ಸೊ ಈಗ ನಾನು ಎ ಒಳಗಡೆ ಏನ್ ಹೇಳಿದೆ, ಪ್ರತ್ಯಕ್ಷ ಅಂದ್ರೆ ಇಂದ್ರಿಯ ಅನುಪ್ರಮಾಣ, ಜ್ಞಾನ ಕೇವಲ ಪ್ರಮಾಣ. ಹಾಗೆ ಬಿ ಒಳಗಡೆಗೆ ಫಸ್ಟ್ ಸ್ಟೆಪ್ ಲಿಂಗ ಜ್ಞಾನ, ಸೆಕೆಂಡ್ ಸ್ಟೆಪ್ ಲಿಂಗಿ, ಥರ್ಡ್ ಸ್ಟೆಪ್ ಲಿಂಗಿ ಜ್ಞಾನಂ. ಇದು ಅನುಮಾನದ ವಿಚಾರ. ಇನ್ನ 3ನೇದ್ದು ಸಿ ಒಳಗಡೆಗೆ ನಿಮಗೆ ಮೊದಲನೇ ಕಡೆಗೆ ವಾಕ್ಯ ಜ್ಞಾನಂ, ಆಮೇಲೆ ಕೆಳಗಡೆಗೆ ಸೆಕೆಂಡ್ ಲೈನ್ ಅಲ್ಲಿ ವಾಕ್ಯಾರ್ಥ ಅಂತ ಬರ್ಕೊಳ್ಳಿ.
ಆಮೇಲೆ ಥರ್ಡ್ ಲೈನ್ ಅಲ್ಲಿ ವಾಕ್ಯಾರ್ಥ ಜ್ಞಾನ. ಅರ್ಥವಾಯ್ತಲ್ಲ? ಸೊ ಈಗ ಏನಾಗಿದೆ, ಸಿ ಒಳಗಡೆಗೆ ಫಸ್ಟ್ ಲೈನ್ ಅಲ್ಲಿ ವಾಕ್ಯ ಜ್ಞಾನ, ಸೆಕೆಂಡ್ ಲೈನ್ ಅಲ್ಲಿ ವಾಕ್ಯಾರ್ಥ, ಥರ್ಡ್ ಲೈನ್ ಒಳಗೆ ವಾಕ್ಯಾರ್ಥ ಜ್ಞಾನ. ವಾಕ್ಯ ಜ್ಞಾನ, ವಾಕ್ಯಾರ್ಥ, ವಾಕ್ಯಾರ್ಥ ಜ್ಞಾನ. ಸೊ ಈಗ ನಾನು ಪೂರ್ಣ ಮೂರು ಇನ್ನೊಂದ್ಸಲ ಕೂಡಿ ಹೇಳ್ತೇನೆ. ಎ ಒಳಗಡೆಗೆ ಪ್ರತ್ಯಕ್ಷ ಬ್ರಾಕೆಟ್ ಅಲ್ಲಿ ಇಂದ್ರಿಯ ಅನುಪ್ರಮಾಣ. ಸೆಕೆಂಡ್ ಲೈನ್ ಅಲ್ಲಿ ಪ್ರತ್ಯಕ್ಷ ಅಂದ್ರೆ ಜ್ಞಾನ ಬ್ರಾಕೆಟ್ ಕೇವಲ ಪ್ರಮಾಣ. ಬಿ ಒಳಗಡೆಗೆ ಲಿಂಗ ಜ್ಞಾನ ಫಸ್ಟ್ ಲೈನ್ ಅಂದ್ರೆ ಹೇತುವಿನ ಜ್ಞಾನ. ಸೆಕೆಂಡ್ ಲೈನ್ ಅಲ್ಲಿ ಲಿಂಗಿ ಅಂದ್ರೆ ಬ್ರಾಕೆಟ್ ಸಾಧ್ಯ. ಥರ್ಡ್ ಲೈನ್ ಅಲ್ಲಿ ಲಿಂಗಿ ಜ್ಞಾನ ಅಂದ್ರೆ ಅನಿಮಿತಿ ಸಾಧ್ಯ ಜ್ಞಾನ. ಸಿ ಒಳಗಡೆಗೆ ಏನಂತಾರೆ, ಫಸ್ಟ್ ಲೈನ್ ಅಲ್ಲಿ ವಾಕ್ಯ ಜ್ಞಾನ, ಸೆಕೆಂಡ್ ಲೈನ್ ಅಲ್ಲಿ ವಾಕ್ಯಾರ್ಥ, ಥರ್ಡ್ ಲೈನ್ ವಾಕ್ಯಾರ್ಥ ಜ್ಞಾನ. ಇಷ್ಟು ಒಟ್ಟಾರೆ ನಿಮಗೆ ಪ್ರಮಾಣದ ವಿಷಯವೇ ಮುಗೀತು ಇದರಲ್ಲೇ. ಈಗ ಪ್ರತ್ಯಕ್ಷದಲ್ಲಿ ವಿವಾದ ಇಲ್ಲ, ಒಂದು ಅನುಪ್ರಮಾಣ, ಇನ್ನೊಂದು ಕೇವಲ ಪ್ರಮಾಣ. ಯಾಕೆಂದ್ರೆ ಇದ್ದಿದ್ದು ಎರಡೇ. ಮೊದಲನೇದು ಇಂದ್ರಿಯದು ಜ್ಞಾನ ಅಲ್ಲ, ಜ್ಞಾನ ಸಾಧನವೇ, ಆದ್ದರಿಂದಾಗಿ ಅದು ಅನುಪ್ರಮಾಣವೇ. ಇನ್ನ ಸೆಕೆಂಡ್ ಲೈನ್ ಅಲ್ಲಿ ಬರದ ಪ್ರತ್ಯಕ್ಷ ಅಂತ ಹೇಳಿ ಏನು ಜ್ಞಾನ ಅಂತಂದಿದ್ದೇವೆ, ಅದು ಕೇವಲ ಪ್ರಮಾಣವೇ, ಯಥಾರ್ಥ ಜ್ಞಾನ. ಹಾಗ ಅದರಲ್ಲಿ ಏನೂ ತೊಂದರೆ ಇಲ್ಲ. ತೊಂದರೆ ಬರೋದು ಎಲ್ಲಿ ಅಂತಂದ್ರೆ ಬಿ ಅಂಡ್ ಸಿ ಒಳಗಡೆ. ಯಾಕೆ? ಈಗ ನಾವು ವಿಚಾರ ಮಾಡ್ತಾ ಇರೋದು ಕೇವಲ ಪ್ರಮಾಣದ ಲಕ್ಷಣ. ಕೇವಲ ಪ್ರಮಾಣದ ಲಕ್ಷಣ ಏನು ಅಂತಂದ್ರಿ? ಯಥಾರ್ಥ ಜ್ಞಾನಂ. ಸೊ ಯಥಾರ್ಥ ಜ್ಞಾನವಾದ್ರೆ ಅದನ್ನು ನಾವು ಕೇವಲ ಪ್ರಮಾಣ ಅಂತ ಕರಿಬೇಕು. ಹೌದಾ? ಈಗೇನ್ ಸಮಸ್ಯೆ ಆಗತ್ತೆ ಅಂದ್ರೆ, ಅನುಪ್ರಮಾಣದಲ್ಲಿ ಕೇವಲ ಪ್ರಮಾಣದ ಲಕ್ಷಣ ಬಂದರೆ ಅವಾಗೇನಾಗತ್ತೆ? ಅತಿವ್ಯಾಪ್ತಿ. ಈಗ ಅನುಪ್ರಮಾಣ ಯಾವುದು ಅಂದರೆ ಲಿಂಗ ಜ್ಞಾನ, ಆಮೇಲೆ ಈ ಕಡೆಗೆ ವಾಕ್ಯ ಜ್ಞಾನ ಅಂತ ಇದಲ್ವಾ, ಅದೆಲ್ಲವೂ ಕೂಡ ನಿಮಗೆ ಅನುಪ್ರಮಾಣ. ಫಸ್ಟ್ ಲೈನ್ ಅಲ್ಲಿ ಸ್ವಲ್ಪ ತಪ್ಪು ಹೇಳಿರ್ಬೇಕು ಅನ್ಸತ್ತೆ. ಬಿ ಒಳಗಡೆಗೆ ವಾಕ್ಯ ಜ್ಞಾನ ಅಂತ ಮೊದಲಿಗೆ ಹೇಳಿದಿರ್ಬೇಕು ನಾನು. ವಾಕ್ಯ ಜ್ಞಾನ ಅಲ್ಲ, ವಾಕ್ಯ. ಸ್ವಲ್ಪ ಸಾರಿ, ತಪ್ಪು ಹೇಳಿದೆ. ಮೊದಲನೇದಲ್ಲಿ ವಾಕ್ಯ, ಸೆಕೆಂಡ್ ಲೈನ್ ವಾಕ್ಯ ಜ್ಞಾನ, ಆಮೇಲೆ ವಾಕ್ಯಾರ್ಥ ಜ್ಞಾನ. ಲಿಂಗ ಜ್ಞಾನ, ಆಮೇಲೆ ಲಿಂಗಿ ಜ್ಞಾನ, ವಾಕ್ಯ ಜ್ಞಾನ, ವಾಕ್ಯಾರ್ಥ ಜ್ಞಾನ. ಇದು ಕ್ರಮ ಇದೆ. ಸೊ ಈಗೇನಾಗಿದೆ, ಅನುಪ್ರಮಾಣ ಅಂತಂದ ಮೇಲೆ ಅನುಪ್ರಮಾಣದಲ್ಲಿ ಕೇವಲ ಪ್ರಮಾಣದ ಲಕ್ಷಣ ಬರಬಾರದು. ಆದರೆ ಬಿ ಅಂಡ್ ಸಿ ಒಳಗಡೆಗೆ ಲಿಂಗ ಜ್ಞಾನ ಹಾಗೂ ವಾಕ್ಯ ಜ್ಞಾನ ಅಂತ ಏನಂತ ಇದ್ದೇವೆ, ಇದು ನಿಮಗೆ ಅನುಪ್ರಮಾಣ. ಆದರೆ ಅದೊಂದು ಜ್ಞಾನ ರೂಪವಾಗಿದೆ, ಹಾಗಾಗಿ ಅದರಲ್ಲಿ ಯಥಾರ್ಥ ಜ್ಞಾನಂ ಅಂತನ್ನುವಂತಹ ಲಕ್ಷಣ ಬರ್ತಾ ಇದೆ. ಹಾಗಾಗಿ ಅತಿವ್ಯಾಪ್ತಿ. ಯಾಕೆ? ಅನುಪ್ರಮಾಣವಾಗಿದ್ರೂ ಅದೊಂದು ಜ್ಞಾನವಾಗಿದೆ. ಲಿಂಗ ಜ್ಞಾನ ಇದು. ಲಿಂಗ ಜ್ಞಾನ ಅಂದ್ರೆ ಹೇತುವಿನ ಜ್ಞಾನ. ಉದಾಹರಣೆಗೆ ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ನಾನು ಅನುಮಾನ ಮಾಡಿದರೆ, ಅಲ್ಲಿ ಧೂಮಾತ್ ಅಂತ ಹೇಳಿ ನಾವೇನು ಧೂಮದ ಜ್ಞಾನವನ್ನು ಮಾಡ್ಕೊಳ್ತೇವೆ, ಇದು ಅನುಪ್ರಮಾಣ. ಧೂಮದ ಜ್ಞಾನದಿಂದ ಅಗ್ನಿಯ ಜ್ಞಾನವನ್ನು ಮಾಡ್ಕೊಳ್ತೇವೆ. ಸೊ ಧೂಮ ಜ್ಞಾನ ಇದು ಅನುಪ್ರಮಾಣ. ಆದರೆ ಅದೊಂದು ಜ್ಞಾನವಾಗಿದೆ, ಯಥಾರ್ಥ ಜ್ಞಾನವಾಗಿದೆ. ಹಾಗಾಗಿ ಕೇವಲ ಪ್ರಮಾಣದ ಲಕ್ಷಣ ಅನುಪ್ರಮಾಣದಲ್ಲಿ ಬಂತು. ಹಾಗಾಗಿ ಅತಿವ್ಯಾಪ್ತಿ. ಹಾಗೆ ವಾಕ್ಯ ಜ್ಞಾನದಲ್ಲೂ ಅಷ್ಟೇ. ವಾಕ್ಯ ಜ್ಞಾನ ಇದು ಅನುಪ್ರಮಾಣ, ಆದರೆ ಅದರಲ್ಲಿ ಯಥಾರ್ಥ ಜ್ಞಾನಂ ಅಂತನ್ನುವ ಲಕ್ಷಣ ಬರ್ತಾ ಇದೆ, ಆದ್ದರಿಂದಾಗಿ ಅತಿವ್ಯಾಪ್ತಿ. ಅದಕ್ಕೆ ನಾವು ಪರಿಹಾರ ಮಾಡಬೇಕು. ಆ ಪರಿಹಾರವನ್ನು ಮಾಡುವುದಕ್ಕಾಗಿ ಈ ವಾಕ್ಯ ಏನು? ಲಿಂಗ ಜ್ಞಾನಂ ವಾಕ್ಯ ಜ್ಞಾನಂಚ ಲಿಂಗಿನಿ ವಾಕ್ಯಾರ್ಥೇ ಚ ಅನುಪ್ರಮಾಣಮಪಿ. ಲಿಂಗ ಜ್ಞಾನಂ ಲಿಂಗಿನಿ ಅನುಪ್ರಮಾಣಮಪಿ. ಲಿಂಗ ಜ್ಞಾನ ಅಂತ ಅನ್ನೋದು ಲಿಂಗಿಯಲ್ಲಿ ಅನುಪ್ರಮಾಣ. ಯಾಕೆ? ಲಿಂಗ ಜ್ಞಾನದಿಂದ ಲಿಂಗಿ ಅಂತ ತಿಳ್ಕೊಳ್ತೀರಾ ನೀವು, ಧೂಮ ಜ್ಞಾನದಿಂದ ವನ್ಯವನ್ನು ತಿಳ್ಕೊಳ್ತೀವಿ. ಆದ್ದರಿಂದಾಗಿ
ಲಿಂಗಜ್ಞಾನ ಅಂತ ಅನ್ನೋದು ಅನುಪ್ರಮಾಣಮಪಿ, ಅನುಪ್ರಮಾಣವಾಗಿದ್ದರೂ ಕೂಡ. ಹಾಗೆ ವಾಕ್ಯಜ್ಞಾನಂ ವಾಕ್ಯಾರ್ಥೇ ಅನುಪ್ರಮಾಣಮಪಿ, ವಾಕ್ಯಜ್ಞಾನವಿದು ವಾಕ್ಯಾರ್ಥದಲ್ಲಿ ಅನುಪ್ರಮಾಣವಾಗಿದ್ದರೂ ಕೂಡ. ಲಿಂಗೇ ವಾಕ್ಯೇ ಚ ಕೇವಲ ಪ್ರಮಾಣಂ, ಅದೇ ಲಿಂಗಜ್ಞಾನ ಕೇವಲ ಪ್ರಮಾಣ ಅಂತ ಆಗತ್ತೆ. ಹೇಗೆ? ಲಿಂಗದಲ್ಲಿ ಲಿಂಗಜ್ಞಾನ, ವಾಕ್ಯದಲ್ಲಿ ವಾಕ್ಯಜ್ಞಾನ, ಇದು ನಮಗೆ ಕೇವಲ ಪ್ರಮಾಣ ಅಂತ ಆಗತ್ತೆ. ಅಂದ್ರೆ ಹೇಗೆ? ನೀವೇನ್ ಬರ್ಕೊಂಡಿದ್ರೊಳಗೆ ನೋಡಿ, ಬಿ ಒಳಗಡೆಗೆ ಫಸ್ಟ್ ಲೈನ್ ಏನ್ ಬರ್ಕೊಂಡಿದ್ರಿ? ಮೊದಲು ನಾನು ಲಿಂಗಜ್ಞಾನ ಅಂತ ಬರ್ಸಿದ್ದೆ, ಆಮೇಲೆ ಮತ್ತೆ ತಪ್ಪು ಅಂತ ಹೇಳಿ ಫಸ್ಟ್ ಲೈನ್ ಅಲ್ಲಿ ಲಿಂಗ ಅಂತ ನಾನು ಬರ್ಸಿದ್ದು, ಹೌದಾ? ಅಂದಮೇಲೆ ಲಿಂಗದಿಂದ ಬರುವುದೇನು? ಲಿಂಗಜ್ಞಾನ. ಸೊ ಲಿಂಗದಿಂದ ಲಿಂಗಜ್ಞಾನ ಬರುತ್ತೆ ಅಂತಂದ್ಮೇಲೆ ಆ ಲಿಂಗಜ್ಞಾನ ಏನಾಯ್ತು? ಒಂದು ಸಲ ಕೇವಲ ಪ್ರಮಾಣ ಆಗತ್ತೆ, ಮತ್ತೊಂದು ಸಲ ಅನುಪ್ರಮಾಣ ಆಗತ್ತೆ. ಪ್ರತ್ಯಕ್ಷದಲ್ಲಿ ಆ ವಿಭಾಗ ಇಲ್ಲ, ಯಾಕೆಂದ್ರೆ ಇದ್ದಿದ್ ಎರಡೇ ಸ್ಟೆಪ್. ಒಂದು ಫಸ್ಟ್ ಸ್ಟೆಪ್ ಅಲ್ಲಿ ಪ್ರತ್ಯಕ್ಷ, ಸೆಕೆಂಡ್ ಸ್ಟೆಪ್ ಪ್ರತ್ಯಕ್ಷ. ಆದರೆ ಅನುಮಾನ ಮತ್ತೆ ಆಗಮದಲ್ಲಿ ಮಾತ್ರ 3 ಸ್ಟೆಪ್ ಇದೆ. ಲಿಂಗ, ಲಿಂಗಜ್ಞಾನ, ಲಿಂಗಿಜ್ಞಾನ. ವಾಕ್ಯ, ವಾಕ್ಯಜ್ಞಾನ, ವಾಕ್ಯಾರ್ಥ ಜ್ಞಾನ. ಸೊ ಲಿಂಗವನ್ನು ಇಟ್ಟುಕೊಂಡಾಗ ಅವಾಗ ಲಿಂಗಜ್ಞಾನ ಏನಾಗತ್ತೆ ಅಂದ್ರೆ ಕೇವಲ ಪ್ರಮಾಣವಾಯ್ತು. ಅದೇ ಲಿಂಗಜ್ಞಾನ ಅನುಪ್ರಮಾಣವಾಗತ್ತೆ. ಯಾವಾಗ ಅನುಪ್ರಮಾಣ ಆಗತ್ತೆ ಅಂದ್ರೆ ಲಿಂಗಿಜ್ಞಾನವನ್ನು ಇಟ್ಕೊಂಡಾಗ, ಮೂರನೇದು ಅದನ್ನ ಇಟ್ಕೊಂಡಾಗ ಲಿಂಗಜ್ಞಾನ ಇದು ಅನುಪ್ರಮಾಣವಾಗತ್ತೆ. ಇನ್ನ ಹಾಗೆ ಏನಂತಾರೆ? ವಾಕ್ಯಜ್ಞಾನ, ವಾಕ್ಯಾರ್ಥ ಜ್ಞಾನ. ವಾಕ್ಯಜ್ಞಾನ ಇದು ಒಂದು ಸಲ ಕೇವಲ ಪ್ರಮಾಣ, ಮತ್ತೊಂದು ಸಲ ಅನುಪ್ರಮಾಣ. ವಾಕ್ಯದಿಂದ ಹುಟ್ಟಿದೆ ವಾಕ್ಯಜ್ಞಾನ, ಆದ್ದರಿಂದಾಗಿ ವಾಕ್ಯಜ್ಞಾನ ಇದು ಕೇವಲ ಪ್ರಮಾಣವಾಯಿತು. ಆದರೆ ಅದೇ ವಾಕ್ಯಜ್ಞಾನ ವಾಕ್ಯಾರ್ಥ ಜ್ಞಾನವನ್ನು ಹುಟ್ಟಿಸುವಾಗ ಇದು ಅನುಪ್ರಮಾಣವಾಯಿತು. ಹಾಗಾಗಿ ಏನಾಯ್ತು ಅಂತಂದ್ರೆ, ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಲಕ್ಷಣಕ್ಕೆ ವಾಕ್ಯಜ್ಞಾನ ಲಿಂಗಜ್ಞಾನದಲ್ಲಿ ದೋಷ ಬರ್ತಾ ಇದೆ ಅಂತ ಹೇಳಬೇಡಿ. ಯದ್ಯಪಿ ಅದು ಅನುಪ್ರಮಾಣವೇ, ಆದ್ರೆ ಅದೇ ನಮಗೆ ಮತ್ತೊಂದು ಬಾರಿ ಕೇವಲ ಪ್ರಮಾಣ ಅಂತೂ ಆಗತ್ತೆ. ಯಾವಾಗಲೂ ಅನುಪ್ರಮಾಣವೇ ಆಗಿದ್ದರೆ ಅಲ್ಲಿ ಲಕ್ಷಣ ಬಂದ್ರೆ ಅತಿವ್ಯಾಪ್ತಿ ದೋಷ ಅಂತ ಹೇಳಿ. ಒಂದು ಬಾರಿ ಅನುಪ್ರಮಾಣವಾದರೂ ಮತ್ತೊಂದು ಬಾರಿ ಅದು ಕೇವಲ ಪ್ರಮಾಣ ಅಂತ ಆಗತ್ತೆ. ಹಾಗಾಗಿ ಎರಡೂ ತರಹ ವ್ಯವಹಾರವಿದ್ದದ್ದರಿಂದಾಗಿ ಅಲ್ಲಿ ಲಕ್ಷಣ ಬಂದ್ರೆ ತೊಂದರೆ ಇಲ್ಲ. ಗೊತ್ತಾಯ್ತಲ್ಲ? ಹೀಗೆ ಹೇಳಿ ಅನುಪ್ರಮಾಣಮಪಿ ಲಿಂಗೇ ವಾಕ್ಯೇಚ ಕೇವಲ ಪ್ರಮಾಣಂ, ಅದೇ ಮತ್ತೆ ಕೇವಲ ಪ್ರಮಾಣವೂ ಹೌದು. ಆದ್ದರಿಂದಾಗಿ ನಾತಿವ್ಯಾಪ್ತಿ, ಸರ್ವತ ಅತಿವ್ಯಾಪ್ತಿ ಅಂತ ಬರೋದಿಲ್ಲ. ಗೊತ್ತಾಯ್ತಲ್ಲ? ಪರಿಚಯ ತೊಂದರೆ ಇಲ್ಲಲ್ಲ? ಇನ್ನ ಇದರ ಮುಂದಿನ ವಾಕ್ಯ, ಇದಂಚ ಸಾಕ್ಷಾತ್ ಜ್ಞೇಯ ವಿಷಯಕಾರಿತ್ವಾತ್ ಕೇವಲಂ ಇತ್ಯುಚ್ಯತೆ. ಈ ಅಂಶವನ್ನು ಸ್ವಲ್ಪ ನಾವು ನಿನ್ನೆ ಮಾಡಿದ್ದೇವೆ. ಅಂದ್ರೆ ಇವಾಗ ಬಿ ಒಳಗಡೆಗೆ ಲಿಂಗಜ್ಞಾನ, ಸಿ ಒಳಗಡೆಗೆ ವಾಕ್ಯಜ್ಞಾನ, ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ, ಸೆಕೆಂಡ್ ಲೈನ್ ಅಲ್ಲಿ ನಾವೇನ್ ಬರ್ಕೊಂಡಿದ್ದೇವೆ ಅದು ಒಂದು ಬಾರಿ ಕೇವಲ ಪ್ರಮಾಣ, ಮತ್ತೊಂದು ಬಾರಿ ಅನುಪ್ರಮಾಣ. ಹಾಗಾದ್ರೆ ಇದು ಕೇವಲ ಪ್ರಮಾಣ ಅನುಪ್ರಮಾಣ ಅಂತ ಕರಿಬೇಕು ಅಂದ್ರೆ ಹೇಗೆ ಕರಿಬೇಕು? ನಾವು ನಿನ್ನೆ ವಿಚಾರ ಮಾಡಿದ್ವಿ. ಯಾವುದು ಸಾಕ್ಷಾತ್ ಜ್ಞೇಯ ವಿಷಯಕಾರಿ ಅಂದ್ರೆ ಯಾವುದು ಮತ್ತೊಂದರ ಅಪೇಕ್ಷೆ ಇಲ್ಲದೇನೆ ನೇರವಾಗಿ ಜ್ಞೇಯತ್ವವನ್ನು ತಂದು ಕೊಡುತ್ತೋ ಅದು ಕೇವಲ. ಯಾವುದು ಪರಂಪರೆಯ ಜ್ಞೇಯತ್ವವನ್ನು ತಂದು ಕೊಡುತ್ತೋ ಅದನ್ನು ಅನುಪ್ರಮಾಣ ಅಂತ ತಿಳಿದುಕೊಳ್ಬೇಕು ಅಂತ ನಾವು ನಿನ್ನೆ ವಿಚಾರ ಮಾಡಿದ್ದೇವೆ. ಅದೇ ಅಂಶವನ್ನು ಹೇಳ್ತಾ ಇದ್ದಾರೆ. ತಾನು ಜ್ಞೇಯತ್ವವನ್ನು ತಂದು ಕೊಡೋದ್ರೊಳಗೆ ಸಾಕ್ಷಾತ್ ತಂದು ಕೊಡೋದಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಅದನ್ನು ಅನುಪ್ರಮಾಣ ಅಂತ ವ್ಯವಹಾರ ಮಾಡಬೇಕು. ಜ್ಞಾನ ವಾಕ್ಯಜ್ಞಾನಗಳು ತಾನು ಯದ್ಯಪಿ ಲಿಂಗವನ್ನು ಇಟ್ಟುಕೊಂಡಾಗ ಅದು ಕೇವಲ ಅಂತ ಆಗಿದ್ದರೂ ಕೂಡ ಅದು ತನ್ನ ಮುಖ್ಯವಾದ ಕಾರ್ಯವಾದ ಲಿಂಗಿಜ್ಞಾನ ಅನಿಮಿತಿಯನ್ನು ಹುಟ್ಟಿಸಬೇಕಾದಾಗ ಅದು ನಮಗೆ ಪರಂಪರೆಯ ಜ್ಞೇಯತ್ವವನ್ನು ತಂದು ಕೊಡುತ್ತೆ. ಆ ಕಾರಣಕ್ಕಾಗಿ ಅದು ಅನುಪ್ರಮಾಣ ಅಂತ ಆಗತ್ತೆ, ತೊಂದರೆ ಇಲ್ಲ. ಹಾಗೆ ವಾಕ್ಯಜ್ಞಾನ ಇದು
ವಾಕ್ಯಾರ್ಥ ಜ್ಞಾನವನ್ನು ಹುಟ್ಟಿಸಿ ಜ್ಞೇಯತ್ವವನ್ನು ತಂದು ಕೊಡತ್ತೆ ಪರಂಪರೆಯ. ಹಾಗಾಗಿ ಅದು ಅನುಪ್ರಮಾಣ. ಒಂದು ಸಲ ಯಾವಾಗ ಅದು ಅನುಪ್ರಮಾಣ ಅಂತ ಆಗತ್ತೋ ಆವಾಗ ಪರಂಪರೆಯ ಜ್ಞೇಯತ್ವವನ್ನು ತಂದು ಕೊಡ್ಬೇಕು. ಯಾವಾಗ ಅದು ಕೇವಲ ಪ್ರಮಾಣ ಅಂತ ಆಗತ್ತೋ ಅವಾಗ ಅದು ಸಾಕ್ಷಾತ್ ಜ್ಞೇಯತ್ವ ಸಂಪಾದನೆ ಮಾಡಬೇಕು. ಇಷ್ಟು ಮಾತ್ರ ಮುಖ್ಯ. ಹೊರತು ಇದು ಅನುಪ್ರಮಾಣ ಆಗಿದ್ದು ಕೇವಲ ಪ್ರಮಾಣ ಅಂತ ಹೇಗಾಗತ್ತೆ, ಅಥವಾ ಕೇವಲ ಪ್ರಮಾಣ ಆಗಿದ್ದು ಅನುಪ್ರಮಾಣ ಅಂತ ಹೇಗಾಗತ್ತೆ, ಆಗೋದಿಲ್ಲ ಅಂತಲ್ಲ. ಕೇವಲ ಅನು ಅಂತ ಕರೆಯೋದಕ್ಕೆ ಇಷ್ಟೇ ಮುಖ್ಯ. ಸಾಕ್ಷಾತ್ ಜ್ಞೇಯತ್ವ ಸಂಪಾದನೆ, ಪರಂಪರೆಯ ಜ್ಞೇಯತ್ವ ಸಂಪಾದನೆ. ಇದು ಬಂದರೆ ಅದು ಕೇವಲ ಅಂತೂ ಆಗತ್ತೆ, ಅನುಪ್ರಮಾಣ ಅಂತೂ ಆಗತ್ತೆ. ಇದು ನಿಮಗೆ ಬರುವಂತಹದ್ದು ಅನುಮಾನ ಹಾಗೂ ಆಗಮ. ಈ ಎರಡು ಪ್ರಮಾಣದ ವಿಚಾರದಲ್ಲಿ ಮಾತ್ರ ಬರುತ್ತೆ. ಪ್ರತ್ಯಕ್ಷ ವಿಚಾರದಲ್ಲಿ ಹೀಗಿಲ್ಲ. ಪ್ರತ್ಯಕ್ಷ ಇಂದ್ರಿಯ ಇದು ಅನುಪ್ರಮಾಣವೇ ಎಂದು ಕೇವಲ ಪ್ರಮಾಣ ಅಲ್ಲ. ಅದರಿಂದ ಹುಟ್ಟಿದ ಜ್ಞಾನ, ಪ್ರತ್ಯಕ್ಷ ಜ್ಞಾನ ಏನಿದೆ ಅದು ಯಾವಾಗಲೂ ಕೇವಲ ಪ್ರಮಾಣವೇ, ಅದು ಅನುಪ್ರಮಾಣವಾಗುವುದಿಲ್ಲ. ಆದರೆ ಈ ಅನುಮಾನ ಆಗಮದ ವಿಚಾರದಲ್ಲಿ ಮಾತ್ರ ನಿಮಗೆ ಮಧ್ಯದ ಭಾಗದಲ್ಲಿ ಬರುವಂತಹ ವಾಕ್ಯಜ್ಞಾನ, ಲಿಂಗಜ್ಞಾನ ಇದು ಒಂದು ಬಾರಿ ಕೇವಲ, ಮತ್ತೊಂದು ಬಾರಿ ಅನು. ಲಿಂಗವನ್ನು ತಗೊಂಡಾಗ ಕೇವಲ ಪ್ರಮಾಣ ಅಂತ ಆಗತ್ತೆ. ಲಿಂಗಿಯನ್ನು ತೆಗೆದುಕೊಂಡಾಗ, ಲಿಂಗಿ ಜ್ಞಾನ ಲಿಂಗಿಯನ್ನು ತೆಗೆದುಕೊಂಡಾಗ ಅನುಪ್ರಮಾಣ ಅಂತ ಆಗತ್ತೆ. ಇದು ಕೇವಲ ನಿಮಗೆ ಬರುವಂತಹ ವಿಚಾರ ಅನುಮಾನ ಆಗಮದಲ್ಲಿ ಮಾತ್ರ. ಇದು ವಿಶೇಷ. ಹೀಗೆ ಒಟ್ಟು ನಿಮಗೆ ಪ್ರಮಾಣದಲ್ಲಿ 3 ಭಾಗ: ಪ್ರತ್ಯಕ್ಷ, ಅನುಮಾನ, ಆಗಮ. ಅದರಲ್ಲಿ ಅನುಪ್ರಮಾಣ ಕೇವಲ ಪ್ರಮಾಣ. ಅದರಲ್ಲೂ ವಿಶೇಷ ಅನುಮಾನ ಆಗಮದಲ್ಲಿ ಲಿಂಗಜ್ಞಾನ ವಾಕ್ಯಜ್ಞಾನಕ್ಕೆ ಮಾತ್ರ ಇರುವ ವಿಶೇಷ ಒಂದು ಬಾರಿ ಕೇವಲ ಪ್ರಮಾಣ ಅಂತ ಆಗತ್ತೆ, ಮತ್ತೊಂದು ಬಾರಿ ಅನುಪ್ರಮಾಣ ಅಂತ ಆಗತ್ತೆ. ಆಯ್ತಲ್ಲ, ಇಷ್ಟು ನಿಮಗೆ ಈ ವಿಚಾರದ ಮೇಲೆ ಬಂದಿದ್ದು. ಇನ್ನ ಇದರ ಮುಂದೆ ಕೇವಲ ಪ್ರಮಾಣ ಎಷ್ಟು ವಿಧ ಅಂತ ವಿಚಾರ ಮಾಡ್ತಾರೆ. ತಚ್ಚತುರ್ವಿಧಂ: ಈಶ್ವರ ಜ್ಞಾನಂ, ಲಕ್ಷ್ಮೀ ಜ್ಞಾನಂ, ಯೋಗಿ ಜ್ಞಾನಂ, ಅಯೋಗಿ ಜ್ಞಾನಂ ಚೈತಿ ಅಂತ ಹೇಳಿ ಈಶ್ವರ ಜ್ಞಾನ ಹಾಗೂ ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಎಂಬುದ 4 ವಿಧವಾದ ಕೇವಲ ಪ್ರಮಾಣಗಳು ಅಂತ ವಿಚಾರ ಮಾಡಿ, ಅದಾದ ಮೇಲೆ ಒಂದೊಂದು ಜ್ಞಾನದ ಲಕ್ಷಣ ಹೇಳ್ತಾರೆ. ಈಶ್ವರ ಜ್ಞಾನ ಅಂದ್ರೆ ಹೇಗೆ, ಅದರ ಸಾಮರ್ಥ್ಯವೇನು, ಲಕ್ಷ್ಮೀ ಜ್ಞಾನ ಅಂದ್ರೆ ಏನು, ಅದರ ಸಾಮರ್ಥ್ಯ ಏನು, ಹಾಗೆ ಒಂದೊಂದು ವಿಚಾರ ಮಾಡ್ತಾ ಮುಂದೆ ವಿಚಾರ ಮಾಡ್ತಾ. ಇಷ್ಟು ನಾವು ಮಾಡಿದ್ದು ಮೊದಲಿಗೆ ಕೇವಲ ಪ್ರಮಾಣದ ವಿಭಾಗದ ವಿಚಾರವನ್ನು ಮಾತ್ರ. ಪ್ರಮಾಣದ ವಿಭಾಗ ಮುಗಿಸಿ ಕೇವಲ ಪ್ರಮಾಣದ ವಿಭಾಗ ಪ್ರಾರಂಭ ಆಗಬೇಕು. ಇಷ್ಟೇ ಮುಗಿಸೋಣ. ಆಯ್ತು. ಶ್ರೀಕೃಷ್ಣ. ನಮಸ್ಕಾರ.